ಫ್ರೆಂಡ್ಸ್, ನಮ್ಮ ವಿಡಿಯೋ ಟೈಟಲ್ ಅಲ್ಲಿ ಹಾಕಿದಂಗೆ ಮಾರ್ಕೆಟ್ ಶೂಟ್ ಅಪ್ ಆಗಕ್ಕೆ ತಯಾರಾಗಿದೆ. ಸೋಮವಾರ ದಿನ 17th ಜೂನ್ ಬಕ್ರೀದ್ ಹಾಲಿಡೇ ಇರುತ್ತೆ. ಹಾಲಿಡೇ ನಂತರ ನಾವು 18th ಜೂನ್ ಮಂಗಳವಾರ ಬಂದ್ಮೇಲೆ ಮಾರ್ಕೆಟ್ ಅಲ್ಲಿ ಶೂಟ್ ಅಪ್ ಆಗೋ ಚಾನ್ಸಸ್ ಬಹಳ ಇದಾವೆ. ಅದಕ್ಕೆ ಕಾರಣ ಏನು ಅಂತ ನಾವು ನೋಡೋದಕ್ಕೆ ನಾವು ನಿಫ್ಟಿ ಆಪ್ಷನ್ ಚೈನ್ ಗೆ ಬರೋಣ. ನಿಫ್ಟಿ ಆಪ್ಷನ್ ಚೈನ್ ಅಲ್ಲಿ ನೀವು ನೋಡಿದ್ರೆ 23,500 ಹತ್ರ ಹೈಯೆಸ್ಟ್ ಕಾಲ್ ರೇಟರ್ಸ್ ಇದ್ರು. 1,69,000. ಇವತ್ತಿನ ದಿನ ಅಂದ್ರೆ 14th ಜೂನ್ ಶುಕ್ರವಾರ ಆಡ್ ಆಗಿರೋದು 45,000. ಇದು ಹೈಯೆಸ್ಟ್ ಆಗಿತ್ತು. ಈಗ ಇವತ್ತಿನ ದಿನ 1,23,000 ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ 24,000 ಹತ್ರ. ಹಾಗೂ ಟೋಟಲ್ ಓಪನ್ ಇಂಟ್ರೆಸ್ಟ್ 2,67,000 ಈಗ 24,000 ಹತ್ರ ಬಿಲ್ಟ್ ಆಗಿದೆ. ಇದನ್ನ ನೋಡ್ತಾ ಇದ್ರೆ ನಿಫ್ಟಿ ಒಂದು ವಾರದ ಹೈ, ಅದನ್ನ ನಾವು ನಿಮ್ಗೆ ಚಾರ್ಟ್ ಅಲ್ಲಿ ತೋರಿಸ್ತೀನಿ. ನಿಫ್ಟಿ ಒಂದು ವಾರದ ಹೈ ಬಂದು 23,480 ಹತ್ರ ಇತ್ತು. ಅದು ಇವತ್ತಿನ ದಿನ 14th ಜೂನ್ ಶುಕ್ರವಾರ ಹೈ ಮಾಡಿದ್ದು 23,490. ಇದು ಹೊಸ ಲೈಫ್ ಟೈಮ್ ಹೈ ಅಂತಾನೆ ಹೇಳ್ಬೋದು. ಈ ಹೈನ ಮಾಡಿ ಎಂಡ್ ಆಫ್ ದ ಡೇ ಸ್ವಲ್ಪ 3 ದಿನಗಳ ಲಾಂಗ್ ವೀಕೆಂಡ್ ಇರೋ ಕಾರಣ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಆಗಿರ್ಬೋದು. ಅಲ್ಲಿಂದ ನಿಫ್ಟಿ 23,454 ಹತ್ರ ಬಂದಿದೆ. ಆದ್ರೆ ಲಾಸ್ಟ್ ಹಾಫ್ ಅನ್ ಅವರ್ ಆವರೇಜ್ ಕ್ಲೋಸಿಂಗ್ 23,465 ಬರ್ತಾ ಇದೆ. ನಮ್ಗೆ ಇಲ್ಲಿ ಅಪ್ ಪಕ್ಕಾ ಆಗೋದು ಯಾವಾಗ ಅಂತಂದ್ರೆ ನಿಫ್ಟಿ 23,500 ಮೇಲೆ ಸಸ್ಟೇನ್ ಆಗಿ 23,525 ಇಂದ 550 ಈ ಲೆವೆಲ್ ಕ್ರಾಸ್ ಆಯ್ತು ಅಂತಂದ್ರೆ ಇಲ್ಲಿಂದ ಅಪ್ ಬರಕ್ಕೆ ಶುರು ಆಗುತ್ತೆ. ಮುಂದಿನ ಗುರುವಾರ ಎಕ್ಸ್ಪೈರಿ ವರೆಗೂ ಅಟ್ಲೀಸ್ಟ್ 23,800 ಇಂದ 900 ಲೆವೆಲ್ ಹಾಗೂ 24,000 ಹತ್ತತ್ರವರೆಗೂ ಬರೋ ಚಾನ್ಸಸ್ ತುಂಬಾನೇ ಇದೆ. ನಾವು ನಿಫ್ಟಿನಲ್ಲಿ 23,500 ಮೇಲೆ. ನಾವು ಇಲ್ಲಿ ಮತ್ತೊಂದು ಗಮನಿಸಬೇಕಾಗಿದ್ದು, ಸೋಮವಾರದ ದಿನ 17th ಜೂನ್ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಇದ್ರೆ ಕೂಡ ಅದರ ಗ್ಲೋಬಲ್ ಮಾರ್ಕೆಟ್ ಓಪನ್ ಇರುತ್ತೆ. ಹಾಗೂ ಶುಕ್ರವಾರ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ US ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ, ಹಾಗೂ ಸೋಮವಾರ ದಿನ ಯಾವ ರೀತಿ ಬಿಹೇವ್ ಮಾಡುತ್ತೆ, ಅದ್ರ ಮೇಲೆ ನಾವು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಮಂಗಳವಾರ ದಿನ ಓಪನ್ ಆದಾಗ ಇಂಡಿಯನ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ 23,525 ಇಂದ 550 ಈ ಲೆವೆಲ್ ಅಲ್ಲಿ ಟ್ರೇಡ್ ಆಗಿ ಅಪ್ ಕೊಡಕ್ಕೆ ಶುರು ಆದ್ರೆ ಒಳ್ಳೆ ಶಾರ್ಟ್ ಕವರಿಂಗ್ ಬರುತ್ತೆ. ಅಲ್ಲಿ ನಾವು ಪಾಸಿಟಿವ್ ಆಗಿ ಬುಲ್ ಸೈಡ್ ಅಲ್ಲಿ ಟ್ರೇಡ್ ಮಾಡ್ಬೋದು. ಯಾವುದೇ ಪುಟ್ ಪೊಸಿಷನ್ಸ್ ನ ಈ ಯಾವುದೇ ಲೆವೆಲ್ ಅಲ್ಲಿ ತಗೊಳ್ಳೋದು ಬೇಡ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ಅಪ್ಕಮಿಂಗ್ ಪಾರ್ಲಿಮೆಂಟ್ ಸೆಷನ್ 24th ಜೂನ್ ಇಂದ 3rd ಜುಲೈ ವರೆಗೆ ಇರುತ್ತೆ. ನಾವು ಏನಾದ್ರೂ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಗುರುವಾರದ ಸೆಕೆಂಡ್ ಹಾಫ್ ಅಲ್ಲಿ ನೋಡ್ಬೋದು, ಅಥವಾ 24th ಜೂನ್ ಅಂದ್ರೆ ಈ ಮಂತ್ಲಿ ಎಕ್ಸ್ಪೈರಿ ವೀಕ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಪಾರ್ಲಿಮೆಂಟ್ ಸೆಷನ್ ಏನು ಶುರು ಆಗುತ್ತೆ, ಪಾರ್ಲಿಮೆಂಟ್ ಸೆಷನ್ ಅಲ್ಲಿ ಯಾವ ಸ್ಪೀಕರ್ ಬರ್ತಾರೆ, ಹಾಗೂ ಈಗಿನ NDA ಗವರ್ಮೆಂಟ್ ತಮ್ಮ ಟೋಟಲ್ ನಂಬರ್ ಆಫ್ ಸೀಟ್ಸ್ ಬಗ್ಗೆ ಕನ್ಫರ್ಮೇಶನ್ ಹೇಳ್ಬೇಕಾಗುತ್ತೆ. ಹಾಗೆ ಏನಾದ್ರು ನೆಗೆಟಿವ್ ನ್ಯೂಸ್ ಬರೋಕೆ ಶುರು ಆದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರ್ಬೋದು. ಇಲ್ದಿದ್ರೆ ಸದ್ಯಕ್ಕೆ ಯಾವುದೇ ನೆಗೆಟಿವ್ ಇಲ್ಲ. ಈ ವೀಕೆಂಡ್ ಅಲ್ಲಿ ಯಾವ ರೀತಿ ನ್ಯೂಸ್ ಫ್ಲೋ ಬರುತ್ತೆ, ಹಾಗೂ 2 ದಿನ ಅಂದ್ರೆ ಶುಕ್ರವಾರ ದಿನ ಸೋಮವಾರ ದಿನ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅದ್ರ ಬೇಸಿಸ್ ಮೇಲೆ, ಹಾಗೂ ನಿಫ್ಟಿ 23,525 500 ಮೇಲೆ ಹೋಗ್ತಾ ಇದ್ರೆ ನಾವು ಒಳ್ಳೆ ಅಪ್ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಪ್ ಬರದೆ ನಿಫ್ಟಿ ಅಗೇನ್ ಫ್ಲಾಟ್ ಆಗಿ ಓಪನ್ ಆಗಿ ಅಥವಾ 23,000 ಕೆಳಗಡೆನೆ ಓಪನ್ ಆಗಿ ಡೌನ್ ಬರೋಕೆ ಶುರು ಆದ್ರೆ, ಅಂದ್ರೆ ಕೆಳಗಡೆ ಬರೋಕೆ ಶುರು ಆದ್ರೆ ಸಪೋರ್ಟ್ ಈ ಲೆವೆಲ್ ಅಲ್ಲಿ 23,370 ಹತ್ರ ಬರುತ್ತೆ. ಈ ಲೆವೆಲ್ ನ ಬ್ರೇಕ್ ಆದ್ರೆ ಹೆಚ್ಚಿನ ಕರೆಕ್ಷನ್ ಡೈರೆಕ್ಟ್ ಆಗಿ 23,200 ವರೆಗೆ ಬರುತ್ತೆ. ಅಲ್ಲಿ ನಿಫ್ಟಿಯ 10 ಡೇ ಮೂವಿಂಗ್ ಆವರೇಜ್ ಇರುತ್ತೆ. ನಾವು ನಿಫ್ಟಿನಲ್ಲಿ 23,370 ಕೆಳಗಡೆ ಬರ್ತಿದ್ದಕ್ಕೆ ಇಲ್ಲಿ ಪುಟ್ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. 23,200 ವರೆಗೂ ಬರೋ ಚಾನ್ಸಸ್ ಇರುತ್ತೆ. ಇಲ್ಲಿ ಬರ್ತಿದಂಗೆ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಇಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ಸಿ ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬಹುದು. ಇದು ಓನ್ಲಿ ನಿಫ್ಟಿ 23,500 ಕೆಳಗಡೆ ಬಂದು 23,370 ಬ್ರೇಕ್ ಆದ್ರೆ ಮಾತ್ರ. ಇಲ್ದಿದ್ರೆ ನಾವು ಆದಷ್ಟು ಬುಲ್ಲಿಶ್ ಆಗೇ ಇರ್ಬೋದು. 23,525 ಯಾವಾಗ ಬ್ರೇಕ್ ಆಗುತ್ತೆ ಹೈಯರ್ ಲೆವೆಲ್ ಅಲ್ಲಿ ನಾವು ವೇಟ್ ಮಾಡಿ ಅದನ್ನ ಕ್ರಾಸ್ ಆದ್ಮೇಲೆ ನಾವು ಅಗ್ರೆಸಿವ್ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಆದ್ರೆ ಮಾರ್ಕೆಟ್ ಅಲ್ಲಿ ಯಾವುದೇ ಸಮಯದಲ್ಲಿ ಎನಿ ಟೈಪ್ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ನಮ್ಮ ಪೊಸಿಷನ್ಸ್ ಗಳಿಗೆ ನಾವು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್
ಅಥವಾ ಸರಿಯಾದ ಹೆಡ್ಜಿಂಗ್ ಗಳನ್ನ ಇಟ್ಕೊಳ್ಳಬೇಕಾಗುತ್ತೆ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರುತ್ತೆ. ಸೊ ನಾವು ಜೂನ್ ಸೆಕೆಂಡ್ ವೀಕ್ ಅಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ ಆಲ್ಮೋಸ್ಟ್ ಸೈಡ್ ವೇ ಸೆಷನ್ ನೋಡ್ತಾ ಇದೀವಿ. ಹಾಗೂ ಬ್ಯಾಂಕ್ ನಿಫ್ಟಿ ಎಲೆಕ್ಷನ್ ದಿನದ ಹೈಯಿಂದ ಏನು ಕರೆಕ್ಷನ್ ಆಗಿತ್ತು 50,562. ಸೊ ಈ ಲೆವೆಲ್ ಇಂದ ಪ್ರಾಫಿಟ್ ಬುಕಿಂಗ್ ಬಂದಿತ್ತು. ಇನ್ನು ಆ ಲೆವೆಲ್ಗೆನೆ ಬ್ಯಾಂಕ್ ನಿಫ್ಟಿ ಅರೌಂಡ್ 500 ಪಾಯಿಂಟ್ಸ್ ದೂರದಲ್ಲಿದೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಆದಷ್ಟು ಟ್ರೇಡ್ ಮಾಡೋದನ್ನ ಅವಾಯ್ಡ್ ಮಾಡ್ಬೋದು. ಮಾಡಿದ್ರೆ ಕೂಡ ಬ್ಯಾಂಕ್ ನಿಫ್ಟಿ ಯಾವಾಗ 50,200 ಮೇಲೆ ಟ್ರೇಡ್ ಆಗಿ ಶುರು ಆಗುತ್ತೆ ಆಗ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಆದ್ರೆ ಬರೋ ಅಪ್ ಮೂವ್ 50,500 ಹತ್ರ ಸ್ಮಾಲ್ ರೆಸಿಸ್ಟೆನ್ಸ್ ಇರುತ್ತೆ. ಇನ್ನು ಇದನ್ನ ಕ್ರಾಸ್ ಆದ್ರೆ ಟುವರ್ಡ್ಸ್ 51,000 ಬರೋ ಚಾನ್ಸಸ್ ಇದೆ. ಸೊ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ಅಪ್ ಮೂವ್ ನ ಎಕ್ಸ್ಪೆಕ್ಟ್ ಮಾಡೋದು 50,562 ಅಥವಾ 50,600 ಮೇಲೆ ಹೋದ್ರೆ ಅಲ್ಲಿಂದ ಬರೋ ಶಾರ್ಟ್ ಕವರಿಂಗ್ ಬಹಳ ಸುಲಭವಾಗಿ 51,000 ಹಾಗೂ 51,000 ಮೇಲೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ಅಂದ್ರೆ ನಾವು ಓನ್ಲಿ ನಿಫ್ಟಿ ಸೈಡ್ ಕಾನ್ಸಂಟ್ರೇಟ್ ಮಾಡಿ ಬ್ಯಾಂಕ್ ನಿಫ್ಟಿ 50,600 ಮೇಲೆ ಹೋದ್ರೆ ಮಾತ್ರನೇ ನಾವು ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಕರೆಕ್ಷನ್ ಎಕ್ಸ್ಪೆಕ್ಟ್ ಮಾಡೋದು ಇದು ಏನಾದ್ರು 49,600 ಬ್ಯಾಂಕ್ ನಿಫ್ಟಿ 10 ಡೇ ಮೂವಿಂಗ್ ಅವರೇಜ್ ಇದನ್ನು ಬ್ರೇಕ್ ಆಗಿ ಕೆಳಗಡೆ ಬಂದ್ರೆ ಇಲ್ಲಿ ಹೆಚ್ಚಿನ ಕರೆಕ್ಷನ್ ಕೆಳಗಡೆ 49,200 ಇನ್ನು ಇದನ್ನು ಬ್ರೇಕ್ ಆದ್ರೆ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ 49,600 ಕೆಳಗಡೆ ಪುಟ್ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಬೆಟರ್ ಅಂದ್ರೆ 50,600 ಮೇಲೆ ಕಾಲ್ ಪೊಸಿಷನ್ಸ್ ನ ತಗೋಬಹುದು. ಇನ್ನು ಈ ಮಧ್ಯದ ಯಾವುದೇ ಲೆವೆಲ್ ಅಲ್ಲಿ ಪೊಸಿಷನ್ಸ್ ನ ತಗೊಳ್ಳೋದಕ್ಕಿಂತ ನಾವು ಬೆಟರ್ ಅಂದ್ರೆ ನಿಫ್ಟಿನಲ್ಲಿ ಫೋಕಸ್ ಮಾಡೋದು ಒಳ್ಳೇದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಲ್ಲಿವರೆಗೆ ನೋಡಿದಕ್ಕೆ ನಿಮ್ಗೆ ಧನ್ಯವಾದಗಳು. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಗಳಲ್ಲಿ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೂ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು ಹಾಗೂ ಹ್ಯಾಪಿ ವೀಕೆಂಡ್.